ಕೇಂದ್ರದ ಸಚಿವರುಗಳು ಇದ್ದಾರೆ ಸರ್, ಏನು ಉಪಯೋಗ ಆಗಿಲ್ಲ ಕುಮಾರಸ್ವಾಮಿ ಸರ್. ನನಗೆ ಅವರಿಂದ ಉಪಯೋಗ ಆಗಿದೆ ಆಗಿಲ್ಲ ಅನ್ನೋದಕ್ಕಿಂತ ವಿತ್ತ ಸಚಿವರೇ ಕರ್ನಾಟಕವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಅವರಿಗೆ ಕರ್ನಾಟಕದ ಬಗ್ಗೆ, ದಕ್ಷಿಣ ಭಾರತಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ಬಗ್ಗೆ, ತೆರಿಗೆ ರೂಪದಲ್ಲಿ ಕೊಡ್ತಾ ಇರ್ತಕ್ಕಂಥದ್ರ ಬಗ್ಗೆ ಇವತ್ತು ಸುಮಾರು 4.5 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಕರ್ನಾಟಕ ಈ ಬಾರಿ ತೆರಿಗೆ ರೂಪದಲ್ಲಿ ಕೊಟ್ಟಿದೆ. ಎಕ್ಸಾಕ್ಟ್ ಫಿಗರ್ಸ್ ನನಗೆ ಗೊತ್ತಿಲ್ಲ. ಕಳೆದ ವರ್ಷ 4 ಲಕ್ಷ ಕೋಟಿ ಹೆಚ್ಚು ಅನುದಾನ ಕೊಟ್ಟಿತ್ತು. ಈ ವರ್ಷ 5,000 ಕೋಟಿ ಜಾಸ್ತಿ ಮಾಡಿದ್ದಾರೆ ಅಂತ ಅಂದ್ರೆ ಬಹುಶಃ 5 ಲಕ್ಷ ಕೋಟಿ ನಮ್ಗೆ ಅನುದಾನ ನಮ್ಮ ತೆರಿಗೆ ರೂಪದಲ್ಲಿ ನಾವು ಕೊಟ್ಟಿದ್ದೀವಿ ಅಂತ ಕಾಣಿಸ್ತದೆ. ಹಾಗಾಗಿ ಅವರು 51,000 ಕೋಟಿ ಹಣವನ್ನ ಕೊಟ್ಟಿದ್ದಾರೆ. ಸೊ ಇಂಥ ಒಂದು ಪರಿಸ್ಥಿತಿನಲ್ಲಿ ಗುಜರಾತ್ ಅನ್ನ ಅಭಿವೃದ್ಧಿ ಪಡಿಸಲಿಕ್ಕೆ, ಉತ್ತರ ಭಾರತದ ಉತ್ತರ ಪ್ರದೇಶವನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಹೋಗಿ ಕರ್ನಾಟಕವನ್ನ ಕಡೆಗಣನೆ ಮಾಡ್ತಾ ಇದ್ದಾರೆ. ಕೇವಲ ಎಲ್ಲ ದೃಷ್ಟಿ, ದೂರದೃಷ್ಟಿ, ಹತ್ತಿರ ದೃಷ್ಟಿ ಎಲ್ಲ ಕೂಡ ಎಲ್ಲಿದೆ ಅಂತ ಅಂದ್ರೆ ಕೇವಲ ಉತ್ತರ ಪ್ರದೇಶ, ಬಿಹಾರ ಮತ್ತು ಗುಜರಾತ್ಗೆ ಮಾತ್ರ ಮೀಸಲಾಗಿದೆ ಈ ದೇಶದ ಆಡಳಿತ. ಇನ್ನುಳಿದಂತಹ ರಾಜ್ಯಗಳು, ಅದರಲ್ಲೂ ಕೂಡ ಕರ್ನಾಟಕದಂತ ಪ್ರಗತಿಪರ ರಾಜ್ಯ ಇವತ್ತು ಹಿಂದೆ ಸರಿಲಿಕ್ಕೆ ಕೇಂದ್ರದ ಹಣಕಾಸು ನೀತಿ ಮತ್ತು ಕೇಂದ್ರದ ತಾರತಮ್ಯ ಕಾರಣ. ಇದಕ್ಕೆ ಕನ್ನಡಿಗರು ಎಚ್ಚೆತ್ಕೋಬೇಕು. ರಾಜ್ಯದಲ್ಲಿ ಸಾಕಷ್ಟು ಮುಂದೆ ಬೇಡಿಕೆ ಕೊಡ್ಬೇಕಾಯ್ತು, ಬೇರೆ ರಾಜ್ಯದ ನೋಡ್ಕೊಂಡ್ರೆ ಅವ್ರು ನಮ್ಮನ್ನ ಹೆಂಗ್ ಬಳಸ್ಕೊಂಡಿದ್ದಾರೆ, ಕರ್ನಾಟಕ ಆ ರೀತಿ ಯಾಕೆ ಬಳಸ್ಕೊಂಡಿಲ್ಲ ನಮ್ಮನ್ನ ಅಲ್ಲ ಹೇಳ್ಕೊಡ್ಲಿ. ಅವರು ಹಿರಿಯರಿದ್ದಾರಲ್ವಾ, ಕರ್ನಾಟಕದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ತಂದೆ ಪ್ರಧಾನಮಂತ್ರಿ ಆಗಿದ್ದವರು, ಅವರಿಗೆ ಅನುಭವ ಇದೆ. ಅವ್ರು ಏನೇನು ಹೇಳ್ಕೊಡ್ಬೇಕೋ ಹೇಳ್ಕೊಡ್ಲಿ, ಖಂಡಿತ ಕಲ್ತ್ಕೋತೀವಿ, ಸರ್ಕಾರ ಕಲ್ತ್ಕೋತದೆ. ತಾರತಮ್ಯದ ಕಾರಣಕ್ಕಾಗಿ ತಾವು ಹಿಂದೆ ಒಂದು ಮಾತು ಹೇಳಿದ್ರು, ಪ್ರತ್ಯೇಕ ಕೂಗು ಜಾಸ್ತಿ ಆಗಿದೆ, ಜನ ಎಚ್ಚೆತ್ಕೋತಾರೆ ಅಂತ. ಸೊ ಈಗ ಅದಕ್ಕಿನ್ನಷ್ಟು ಸರ್ ಈ ತಾರತಮ್ಯ ಖಂಡಿತ ಅರ್ಥ ಆಗ್ತಾ ಇದೆ. ಸಾರ್ವಜನಿಕವಾಗಿ ಚರ್ಚೆಗಳಾಗ್ತಾ ಇದೆ, ಚರ್ಚೆಗಳಾಗಬೇಕು. ಇವತ್ತು ನಮ್ಮ ತೆರಿಗೆ, ನಮ್ಮ ಹಕ್ಕು ಅಂತಕ್ಕಂಥದ್ದು ನಮ್ಮ ಪ್ರತಿಪಾದನೆ ಆಗಬೇಕು. ನಾವು ಕೂಡ ಈ ದೇಶದ ಒಂದು ಅವಿಭಾಜ್ಯ ಅಂಗ. ನಮಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಎಲ್ಲ ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕನು ಕೂಡ ಒತ್ತಿ ಒತ್ತಿ ಹೇಳ್ಬೇಕು ಅಂತ ಹೇಳಿ ನಾನು ಕರೆಯನ್ನ ಕೊಡ್ತಾ ಇದ್ದೇನೆ. ಪ್ರತ್ಯೇಕ ರಾಜ್ಯದ ಧ್ವನಿ ಅಲ್ಲ, ಈ ಪ್ರತ್ಯೇಕ ರಾಜ್ಯ ಅನಿವಾರ್ಯ ಆಗ್ಬಹುದು ಅಂತಕ್ಕಂಥ ಚರ್ಚೆಗಳು ನಡೀತಾ ಇದೆ ಅನ್ನೋದನ್ನ, ಜನಸಾಮಾನ್ಯರ ವಿಚಾರಗಳನ್ನ ಹೇಳಿದ್ದೆ ನಾನು. ನೋಡ್ರಿ, ದೇಶವನ್ನ ಹೊಡಿತಾ ಇರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷರು ಕೇವಲ 3 ರಾಜ್ಯಗಳನ್ನ ಕೇಂದ್ರೀಕೃತವಾಗಿ ಅಭಿವೃದ್ಧಿ ಪಡಿಸಲಿಕ್ಕೆ ಇವತ್ತು ಉಳಿದ ರಾಜ್ಯಗಳಿಗೆ ತಾರತಮ್ಯ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ನೀತಿ ಒಡೆದು ಆಳುವ ನೀತಿ. ಒಕ್ಕೂಟ ವ್ಯವಸ್ಥೆಯನ್ನ ಎಲ್ಲರನ್ನೂ ಕೂಡ ತೆಗೆದುಕೊಂಡು ಹೋಗುವಂತದ್ದೆಲ್ಲ. ತೆರಿಗೆ ಅನ್ಯಾಯ ಏನಾಗ್ತಾ ಇದೆ ನಿಮ್ಮ ಮುಂದೆನೇ ಇದೆ, ಮಾಧ್ಯಮಗಳಲ್ಲಿ ಸ್ಪಷ್ಟವಾಗಿ ಬಿತ್ತರ ಆಗಿದೆ. ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ, ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಮಧ್ಯಪ್ರದೇಶಕ್ಕೆ ಎಷ್ಟು ಕೊಟ್ಟಿದ್ದಾರೆ, ರಾಜಸ್ಥಾನಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಗುಜರಾತ್ಗೆ ಎಷ್ಟು ಕೊಟ್ಟಿದ್ದಾರೆ, ಕರ್ನಾಟಕಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ ಸ್ಪಷ್ಟವಾಗಿ ತಾವೇ ರಾಷ್ಟ್ರದ ಜನರಿಗೆ ತಿಳಿಸಿದ್ದೀರಿ. ಇದರಲ್ಲಿ ತಪ್ಪೇನಿದೆ? ನಾವ್ ಹೇಳಂತದ್ದಲ್ಲ, ಅವ್ರು ಕೊಟ್ಟಿರೋದನ್ನ ನೀವು ಹೇಳಿದಿರಿ. ಈಗ ಫ್ರೀ ಬೀಸ್ ಅಂತ ಹೇಳ್ತಾ ಇದ್ರು. ಈಗ ತೆರಿಗೆಯನ್ನ ತೆಗೆದಿದ್ದಾರೆ. ಯಾರಿಗನುಕೂಲ ಆಗಿದೆ? ಯಾರಿಗನುಕೂಲ ಆಗಿದೆ? ರೈತರಿಗೆ ಅನುಕೂಲ ಆಗಿದ್ಯಾ? ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗಿದ್ಯಾ? ಯುವಕರಿಗೆ ಅನುಕೂಲ ಆಗಿದ್ಯಾ? ಶಿಕ್ಷಣ ಕ್ಷೇತ್ರಕ್ಕೆ ಅನುಕೂಲ ಆಗಿದ್ಯಾ? ಆರೋಗ್ಯ ಕ್ಷೇತ್ರಕ್ಕೆ ಅನುಕೂಲ ಆಗಿದ್ಯಾ? ಉದ್ಯೋಗಗಳ ಸೃಷ್ಟಿಯಾಗೋದಕ್ಕೆ ಏನಾದ್ರೂ ಕಾರ್ಯಕ್ರಮಗಳಿದ್ಯಾ? ಕಳೆದ 10 ವರ್ಷಗಳಿಂದ ಹೇಳಿದಂತ ಎಲ್ಲ ಬಜೆಟ್ಗಳನ್ನ ಪಟ್ಟಿ ಮಾಡಿ, ಅವ್ರು ಹೇಳಿದ ಬಜೆಟ್ ಈ ಬಜೆಟ್ ಅಲ್ಲಿ ಹೇಳಿದಂತದ್ದು ಮುಂದಿನ ಬಜೆಟ್ಗಳಲ್ಲಿ ಇರಲ್ಲ. ಇದು ಬೋಗಸ್ ಬಂಡಲ್ ಬಜೆಟ್. ಇದು ಬೇರೆ ಏನೂ ಅಲ್ಲ. ಬಿಹಾರವನ್ನ ಚುನಾವಣಾ ದೃಷ್ಟಿಯಿಂದ ಅವ್ರೇನು ಕೊಡಲ್ಲ ರೀ, ಅವ್ರೇನು ಕೊಡೋದಿಲ್ಲ. ಅವ್ರೇನಾರ ಕೊಡ್ತೀವಿ ಅಂತ ಅಂದ್ರೆ ಬಹುಶಃ ಗುಜರಾತ್ಗೆ, ರಾಜಸ್ಥಾನಕ್ಕೆ, ಅವ್ರ ಆಡಳಿತ ಇರೋ ರಾಜ್ಯಗಳಿಗೆ ಅವರು
ಏನ್ ಬೇಕೋ ಅವ್ರು ಮಾಡ್ತಾರೆ ಹೊರತು ಕರ್ನಾಟಕದ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಅದನ್ನ ಸಂಬಂಧಪಟ್ಟಂತ ಸಚಿವರುಗಳಿರ್ಬೋದು, ಭಾರತೀಯ ಜನತಾ ಪಕ್ಷದ ನಾಯಕರುಗಳಿರ್ಬೋದು, ರಾಜ್ಯ ನಾಯಕರುಗಳಿರ್ಬೋದು, ಲೋಕಸಭಾ ಸದಸ್ಯರುಗಳಿರ್ಬೋದು, ಶಾಸಕರುಗಳು ಇದರ ಧ್ವನಿಯನ್ನ ಎತ್ತಬೇಕು. ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ. ಬಿಜೆಪಿ ಸಂಸದರು ಕೂಡ ಸುಮ್ಮನಾಗ್ಬಿಟ್ಟಿದ್ದಾರೆ. ಬಿಜೆಪಿ ಅವರು ಅವರ ಕಿತ್ತಾಟದಲ್ಲಿ ಮುಳುಗೋಗಿದ್ದಾರೆ. ಅವರು ಕಿತ್ತಾಟದಲ್ಲಿ ಮುಳುಗಿದಾರೋ ಇನ್ನೊಂದೋ ಗೊತ್ತಿಲ್ಲ. ಒಟ್ನಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆಯಲ್ಲ, ಕರ್ನಾಟಕದ ಕನ್ನಡಿಗರಿಗೆ ತೆರಿಗೆ ಅನ್ಯಾಯ ಆಗ್ತಾ ಇದೆಯಲ್ಲ. ನಮ್ ದುಡ್ಡು ನಮ್ಮ ಹತ್ರ 5 ಲಕ್ಷ ಕೋಟಿ ನಮ್ಮ ಹತ್ರನೇ ಇತ್ತು ಅಂತ ಅಂದ್ರೆ 5 ಲಕ್ಷ ಕೋಟಿ ನಿಮ್ಮ ಹತ್ರನೇ ಇತ್ತು ಅಂತ ಅಂದ್ರೆ ನೀವೇನ್ ಬೇಕಾದ್ರೂ ಮಾಡ್ಬೋದು. ಹೌದಾ ಅಲ್ವಾ? ಪ್ರತಿ ವರ್ಷ 4 ಲಕ್ಷ ಕೋಟಿ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ನಾವು ಅವ್ರ ಹತ್ರ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅಂದ್ರೆ ಎಷ್ಟು ಸರಿ? ಜಿಎಸ್ಟಿ ಪಾಲಿಸಿಲಿ ಚೇಂಜಸ್ ಮಾಡಕ್ಕಾಗಲ್ಲ. ಅದು ಎಲ್ಲಾ ಸ್ಟೇಟ್ಸ್ ಒಪ್ಕೋಬೇಕು. ಈಗ ಆಲ್ರೆಡಿ ಅವ್ರದ್ದೇನೇನೆ 2/3 ಮೆಜಾರಿಟಿ ಇರೋದ್ರಿಂದ ಎಲ್ಲವೂ ಕಷ್ಟ. ಸಾಲದ ವಿಚಾರ ಹೇಳ್ತಾ ಇದ್ದೀವಿ. ನಮ್ಮ ಸ್ಟೇಟ್ ಸಾಲದಿಂದಲೇ ನಿಂತ್ಕೊಂಡಿದೆ. ಕಳೆದ ಬಾರಿ ಕೂಡ ಬಜೆಟ್ 1,05,000 ಕೋಟಿ ಸಾಲ ತಗೊಂಡಿದ್ರು. ಈ ಸತಿ ಅದು 1 ಲಕ್ಷಕ್ಕೆ ಹೋಗ್ತದೆ. ಬಜೆಟ್ ಮಾಡಲಿಕ್ಕೆ ಅಥವಾ ನಿಭಾಯಿಸಲಿಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತ ಅಂದಾಗ ಸಾಲದ ಲಾಂಗ್ ಟರ್ಮ್ ಲೋನ್ಸ್ ಅವಶ್ಯಕತೆ ಇದೆ. ಎಕ್ಸ್ಕ್ಲೇಷನ್ಸ್ ಇವೆಲ್ಲ ಲೆಕ್ಕ ಹಾಕಿದಾಗ ಇರ್ತದೆ. ಅದು ನಾನು ಯಾಕೆ ಆ ವಿಚಾರವನ್ನ ಹೇಳಿದೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರ ಒಂದು ಕಚೇರಿಯ ಹೇಳಿಕೆ, ನೆಹರು ಕಾಲದ ಹೇಳಿಕೆಯನ್ನ ಅವರು ಹೇಳಿದ್ರು. 12 ಲಕ್ಷದವರೆಗೆ 25% ತೆರಿಗೆ ತಗೋತಾ ಇದ್ರು ಅಂತ ಹೇಳಿ. 12 ಲಕ್ಷ ಅವತ್ತು ಕಟ್ತಾ ಇದ್ದವ್ರು ಎಷ್ಟು ಜನ ಅನ್ನೋದನ್ನು ಲೆಕ್ಕ ಹಾಕ್ಬೇಕು. 12 ಲಕ್ಷದ ವ್ಯಾಲ್ಯೂಯೇಷನ್ ಎಷ್ಟಿತ್ತು ಅನ್ನೋದನ್ನ ಲೆಕ್ಕ ಹಾಕ್ಬೇಕು. ಇವತ್ತಿನ 12 ಲಕ್ಷಕ್ಕೆ ಏನ್ ಬೆಲೆ ಇದೆ ಅನ್ನೋದು ಲೆಕ್ಕ ಹಾಕ್ಬೇಕು. ಸೊ ಇದೆಲ್ಲನೂ ಲೆಕ್ಕ ಹಾಕಿದಾಗ ವಸ್ತುಸ್ಥಿತಿ ಏನು ಅಂತ ಗೊತ್ತಾಗ್ತದೆ. ಸೊ ಇದನ್ನ ಯಾರು ಕೂಡ ಚರ್ಚೆ ಮಾಡೋದಿಲ್ಲ. ವ್ಯಂಗ್ಯವಾಗಿ ಏನ್ ಬೇಕಾದ್ರೂ ಯಾರು ಬೇಕಾದ್ರೂ ಮಾತಾಡ್ಬೋದು. ಆದ್ರೆ ಪ್ರಧಾನಮಂತ್ರಿ ಕಚೇರಿ ಈ ರೀತಿ ಮಾತನಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಅಂಕಿಅಂಶಗಳ ಆಧಾರದ ಮೇಲೆ ಪ್ರಧಾನಿ ಕಚೇರಿಯಲ್ಲಿ ಕಾರ್ಯಾಲಯ ಕೆಲಸ ಮಾಡಬೇಕು. ನನ್ನ ಮತ್ತು ತೆರಿಗೆ ಹಣದ ರೂಪದಲ್ಲಿ ನಮ್ಮ ಪಾಲು ಅಂತ ಹೇಳಿ ಅವರು ಕೊಟ್ಟಿದ್ದಾರೆ. ಬಹುಶಃ ಈ ಒಂದು ಬಜೆಟ್ ಕೇವಲ ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಸೀಮಿತವಾಗಿ ಕೊಟ್ಟಂತ ಒಂದು ಬಜೆಟ್, ಜೊತೆಗೆ ದೆಹಲಿಯ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಮಾಡಿದಂತ ಈ ಒಂದು ಬಜೆಟ್ ಇದು. ಸರ್ಕಾರ ಫ್ರೀ ಬೀಸ್ ಬಗ್ಗೆ ಮಾತಾಡ್ತದೆ, ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರದ ಭಾರತೀಯ ಜನತಾ ಪಕ್ಷದವರು. ಟೀಕೆಗಳನ್ನ ಕೂಡ ವಿತ್ತ ಸಚಿವರು ಕರ್ನಾಟಕದ ಬೊಕ್ಕಸದ ಬಗ್ಗೆ ಮಾತನಾಡಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು ನೆಹರು ಅವರ ಕಾಲದಲ್ಲಿ 12 ಲಕ್ಷಕ್ಕೆ 25% ತೆರಿಗೆ ಇತ್ತು ಅಂತ ಹೇಳಿದ್ದಾರೆ. ಈಗ ನಾವು 12 ಲಕ್ಷಕ್ಕೆ 0% ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಬಹುಶಃ ಎಂತ ಹಾಸ್ಯಾಸ್ಪದವಾದಂತ ಹೋಲಿಕೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬಹುಶಃ ಪ್ರಧಾನಮಂತ್ರಿಗಳು ಹೇಳ್ತಕ್ಕಂತ ಹೇಳಿಕೆನ ಅಂತಕ್ಕಂಥದ್ದನ್ನ ಸಾರ್ವಜನಿಕರು ಮತ್ತು ಮಾಧ್ಯಮಗಳು ಚಿಂತನೆಯನ್ನ ಮಾಡಬೇಕು. ನೆಹರು ಕಾಲದ 12 ಲಕ್ಷಕ್ಕೂ ನರೇಂದ್ರ ಮೋದಿ ಅವರ ಕಾಲದ 12 ಲಕ್ಷಕ್ಕೂ ಏನು ವ್ಯತ್ಯಾಸ ಇದೆ? ಹಣಕಾಸಿನಲ್ಲಿ ಆದಂತ ದುಬಾರಿ, ಆ ಒಂದು ನಮ್ಮ ಮೌಲ್ಯ, ಹಣಕಾಸಿನ ಮೌಲ್ಯ 12 ಲಕ್ಷ ರೂಪಾಯಿಗೆ ಇದ್ದಂತ ಮೌಲ್ಯ ಇವತ್ತು 2025ನೇ ಇಸ್ವಿನಲ್ಲಿ ಇರ್ತಕ್ಕಂಥ ಮೌಲ್ಯ, ಎರಡನ್ನೂ ಕೂಡ ಗುಣಾತ್ಮಕವಾಗಿ ಋಣಾತ್ಮಕವಾಗಿ ಲೆಕ್ಕ ಹಾಕಬೇಕಾಗಿರ್ತಕ್ಕಂಥದ್ದು ಬಹುಶಃ ಪ್ರಧಾನಮಂತ್ರಿಗಳಿಗೆ ಅರ್ಥ ಆಗಲಿಲ್ವಾ, ಅವರ ಸಲಹೆಗಾರರಿಗೆ ಮತ್ತು ಅವರ ಪಕ್ಷಕ್ಕೆ ಗೊತ್ತಾಗಲಿಲ್ವಾ ಅಂತಕ್ಕಂಥದ್ದು ನನ್ನ ಒಂದು ಸಲಹೆ. ಲೆಕ್ಕ ಹಾಕಬೇಕಾಗಿತ್ತು. ಅದ್ರ ಜೊತೆಗೆ ಇವತ್ತು ಆಂಧ್ರ ಪ್ರದೇಶಕ್ಕೆ
GST ಪಾಲನ್ನ ಲೆಕ್ಕದಲ್ಲಿ 86,000 ಕೋಟಿ ರೂಪಾಯಿ ಹಣವನ್ನ ಕೊಟ್ಟಿದ್ದಾರೆ. ಬಿಹಾರಕ್ಕೆ ಸುಮಾರು 1.5 ಲಕ್ಷ ಕೋಟಿ, 1,51,000 ಕೋಟಿ ರೂಪಾಯಿ ಹಣವನ್ನ ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ 56,000 ಕೋಟಿ ರೂಪಾಯಿ ಹಣವನ್ನ ಕೊಟ್ಟಿದ್ದಾರೆ. 51,000 ಕೋಟಿ ಅಂತ ಕಾಣಿಸ್ತು. ಎಷ್ಟ್ರಿ? 51, 56? 51,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತು ನಮ್ಮ ತೆರಿಗೆಯ ಹಣ ಮತ್ತು ಕೇಂದ್ರದಿಂದ ಕರ್ನಾಟಕಕ್ಕೆ ಅನಷ್ಟ ಬೇಡಿಕೆಗಳನ್ನ ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಕರ್ನಾಟಕದ ಜನ ನರೇಂದ್ರ ಮೋದಿಯವರಿಗೆ ಆಶೀರ್ವಾದ ಮಾಡಿದ್ದೆ. ಒಂದ್ಸಾರಿ 26 ಜನನ್ನ ಆಯ್ಕೆ ಮಾಡಿ ಕಳಿಸಿದ್ರು, ಇನ್ನೊಂದ್ಸಾರಿ 18 ಜನನ್ನ ಆಯ್ಕೆ ಮಾಡಿ ಕಳಿಸಿದ್ರು. ಈ ಬಾರಿ ಸುಮಾರು 18 + 2 16 + 2 18 ಜನನ್ನ ಇವತ್ತು 19 ಜನನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಸೊ ಇವತ್ತು ಏನಾದ್ರೂ ಈ ದೇಶದಲ್ಲಿ ಸರ್ಕಾರ ನಡೀತಾ ಇದೆ ಅಂತ ಅಂದ್ರೆ ಕರ್ನಾಟಕದ ಜನರ ಆಶೀರ್ವಾದದಿಂದ ನಡೀತಾ ಇದೆ ಅನ್ನೋದನ್ನ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರು ಮರಿಬಾರದು. ಎಷ್ಟು ದಿನ ಕನ್ನಡಿಗರು ಕಣ್ಣು ಮುಚ್ಕೊಂಡಿರ್ಬೇಕು? ನಮ್ಮ ಬೊಕ್ಕಸ ದಿವಾಳಿ ಆಗಿದೆ ಅಂತ ಹೇಳ್ತೀರಿ, ನಿಮ್ ಬೊಕ್ಕಸ ದಿವಾಳಿ ಆಗದೆ ಸುಮಾರು 200 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಸಾಲ ತಗೊಂಡಿದ್ದೀರಲ್ಲ. ನಿಮ್ಮ 10 ವರ್ಷಗಳ ಅವಧಿನಲ್ಲಿ ಸುಮಾರು 147 ಲಕ್ಷ ಕೋಟಿಗೂ ಹೆಚ್ಚು, 150 ಲಕ್ಷಕ್ಕೂ ಹೆಚ್ಚು ಕೋಟಿ ಹಣವನ್ನ ಸಾಲದ ರೂಪದಲ್ಲಿ ತಗೊಂಡಿದ್ದೀರಿ. ಇದು ಸರಿನಾ? ಇದನ್ನ ಜನಕ್ಕೆ ಹೇಳ್ಬೇಕಲ್ಲ ನಿಮ್ಮ ವ್ಯತ್ಯಾಸಗಳನ್ನ. ಕರ್ನಾಟಕಕ್ಕೆ ನಿಮ್ಮ ಕೊಡುಗೆ ಏನು? ಕನ್ನಡಿಗರಿಗೆ ಏನ್ ಕೊಡುಗೆ? ಮೇಕೆದಾಟು ಯೋಜನೆ ಯಾಕೆ ನೀವು ಪ್ರಸ್ತಾಪ ಮಾಡಲಿಲ್ಲ? ಮಹದಾಯಿ ಯೋಜನೆಯನ್ನ ಕಳೆದ 1.5 ವರ್ಷದಿಂದ ನಡೆದಂತ ಎರಡನೇ ಹಿಂದಿನ ಬಜೆಟ್ ನಲ್ಲಿ 5,300 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ರಿ. ಯಾಕೆ? ಚುನಾವಣಾ ಕಾರಣಕ್ಕೆ ಹಣ ಕೊಡ್ಲಿಲ್ಲ. ಇವತ್ತು ಅದನ್ನು ಕೂಡ ಪ್ರಸ್ತಾಪ ಮಾಡಲಿಲ್ಲ. ಪ್ರಹ್ಲಾದ್ ಜೋಶಿ ಅವರು ಪಾಪ ಏಮ್ಸ್ ತರ್ತೀನಿ ಅಂತ ಹೇಳಿ ನಿದ್ದೆ ಮಾಡಕ್ ಹೊರಟೋದ್ರು. ಏಮ್ಸ್ ಬರಲ್ಲ ಅಂತ ಗೊತ್ತಾಯ್ತು, ನಿದ್ದೆ ಮಾಡ್ತಾ ಇದ್ರು. ಹೌದಾ ಅಲ್ವಾ? ಏಮ್ಸು ಇಲ್ಲ, ಕರ್ನಾಟಕಕ್ಕೆ ಬರಬೇಕಾದಂತ ತೆರಿಗೆ ಹಣನೂ ಇಲ್ಲ, ನೀರಾವರಿ ಯೋಜನೆಗಳಿಗೂ ಇಲ್ಲ, ಯಾವುದೇ ಮೂಲಭೂತ ಸೌಕರ್ಯಗಳನ್ನ ಬೆಂಗಳೂರು ಸೇರಿದಂತೆ ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಹಣವನ್ನ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಯಾವುದೇ ಕರ್ನಾಟಕದ ಮಂತ್ರಿಗಳಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು ಇವತ್ತು ಪ್ರಸ್ತಾಪ ಮಾಡಲಿಲ್ಲ. ಇದು ಕರ್ನಾಟಕದ ಕನ್ನಡಿಗರಿಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ. ನಾನು ಕನ್ನಡಿಗರಿಗೆ ಕರೆಯನ್ನ ಕೊಡ್ತಾ ಇದ್ದೇನೆ, ದಯವಿಟ್ಟು ಮಲಗಿದಿರಿ, ಎದ್ದೇಳಿ. ಇಲ್ಲ ಅಂತ ಅಂದ್ರೆ ನಿಮ್ಮನ್ನ ಕೆಲಸದ ಆಳುಗಳ ರೀತಿಯಲ್ಲಿ ನೋಡ್ಕೋತಾರೆ. ಇವತ್ತು ಏನು ದೌರ್ಜನ್ಯಗಳು ಉತ್ತರ ಭಾರತದವರು ನಡೆಸ್ತಾ ಇರ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆಗಳನ್ನ ನೀವು ನೋಡ್ತಾ ಇದ್ದೀರಿ. ಕೇವಲ ಭಾವನಾತ್ಮಕವಾಗಿ ನಿಮ್ಮನ್ನ ಮುಗಿಸ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾರೆ. ಇದರಿಂದ ಕರ್ನಾಟಕ ಅಭಿವೃದ್ಧಿ ಆಗಲ್ಲ, ನಿಮ್ಮ ಮಕ್ಕಳಿಗೆ ಉದ್ಯೋಗ ಸೃಷ್ಟಿ ಆಗೋದಿಲ್ಲ, ನಿಮ್ಮ ಒಳ್ಳೆಯ ಬದಲಾವಣೆಯನ್ನ ಏನು ನೀವು ನಿರೀಕ್ಷೆ ಇಟ್ಕೊಂಡಿದ್ದೀರಿ, ಈ ಒಂದು ITBT ಕೇಂದ್ರ ಅಂತ ಹೇಳಿ ಸಿಲಿಕಾನ್ ವ್ಯಾಲಿ ಅಂತ ಏನ್ ಅನ್ಕೊಂಡಿದ್ದೀರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.